ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾರ ಆಗಮಿಸಲಿದ್ದು, ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಂದಿರ ಲೋಕಾರ್ಪಣೆ ಮಾಡಲಿದ್ದಾರೆ. ಬುಧವಾರ ಬೆಳಗ್ಗೆ 10 ಗಂಟೆಗೆ ಮೋದಿಯವರು ಆಗಮಿಸಲಿದ್ದು, ಮಠಾಧೀಶರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಸ್ವಾಗತಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಉಪಸ್ಥಿತರಿರುತ್ತಾರೆ. ಈಗಾಗಲೇ ಮಠದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಕೇಂದ್ರ ಸರ್ಕಾರದ ಎಸ್ಪಿಜಿ ಕಮಾಂಡರ್ಗಳು ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇತೃತ್ವದಲ್ಲಿ ಸೂಕ್ತ ಭದ್ರತೆ ಪರಿಶೀಲಿಸಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು, ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಬುಧವಾರ ಬೆಳಗ್ಗೆ 11 ಗಂಟೆಯ ನಂತರ ಬೆಂಗಳೂರಿನಿಂದ ಪ್ರಧಾನಿ ನರೇಂದ್ರ ಮೋದಿ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಕಾರಿನಲ್ಲಿ ಬಂದು ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಗದ್ದುಗೆಯನ್ನು ಲೋಕಾರ್ಪಣೆಗೊಳಿಸಿ ನಂತರ ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ಅಲ್ಲಿನ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಭಾಷಣ ಮಾಡುವವರಿದ್ದು, ಅವರ ಜೊತೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉಪಸ್ಥಿತರಿದ್ದು, ಸಾರ್ವಜನಿಕರು ಬೆಳಗ್ಗೆ 9 ಗಂಟೆಗೆ ಮುಂಚೆ ದೇವಸ್ಥಾನದ ಪರಿಮಿತಿಯಲ್ಲಿ ಆಗಮಿಸಿ ನಂತರ ಪೂಜಾ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಮತ್ತು ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿರುತ್ತದೆ ಎಂದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಇವರ ಜೊತೆ ಶ್ರೀಮಠದ ಕಾರ್ಯದರ್ಶಿಗಳಾದ ಪ್ರಸನ್ನನಾಥ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಅದೇ ರೀತಿಯಲ್ಲಿ ನೀವು ನಮ್ಮ ಈ ದೇವಸ್ಥಾನವನ್ನು ನೋಡಿದ್ದಾರೆ. ಗರ್ಭಗುಡಿಯ ಮಧ್ಯದಲ್ಲಿ ಪೂಜೆಗಳು ಆಗಮಿಸುವುದರಲ್ಲಿ ಚೇತನ ರೂಪದಲ್ಲಿ ಇದ್ದಾರೆ. ಅದರ ನಂತರದ ಒಂದು ಕಾರಣ ದೇಹ ಆಗಿರ್ತದೆ. ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೂಕ್ಷ್ಮ ದೇಹ, ಇನ್ನು ಹೊರಗಿನ ಕವಚ ಅದು ಸ್ಥೂಲ ದೇಹ. ಯಾವ ರೀತಿ ಪ್ರತಿಯೊಂದು ಚೇತನವೂ ಕೂಡ 3 ದೇಹಗಳನ್ನು ಹೊಂದಿರುತ್ತೋ, ಅದೇ ರೀತಿ ನಮ್ಮ ಈ ಮಂದಿರವು ಕೂಡ, ಗುರುವಿನ ಮಂದಿರವು ಕೂಡ 3 ವಿವಿಧ ಆಲಯಗಳು. ಒಂದು ಕಾರಣ ದೇಹ ರೂಪದಲ್ಲಿ ಏನು ಕೆಂಪು ಕಲ್ಲನ್ನು ನೋಡ್ತಿಲ್ಲ ಅದು, ಎರಡನೆಯ ಪ್ರಕಾರದಲ್ಲಿ ಎರಡನೇದಲ್ಲಿ ಸೂಕ್ಷ್ಮ ದೇಹ, ಕೊನೆಯದು ಸ್ಥೂಲ ದೇಹ. ಇದರ ಜೊತೆಯಲ್ಲಿ 5 ಕೋಶಗಳ ಬಗ್ಗೆ ಕೂಡ ನಾವು ಹೇಳಿದ್ದೇವೆ ಮತ್ತು 5 ಕೋಶಗಳ ಒಂದು ಕಾನ್ಸೆಪ್ಟ್, ಒಂದು ಅಷ್ಟನ್ನು ಕೂಡ ಸಾಕಾರಗೊಳಿಸಿ ಇಲ್ಲಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು, ಈ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಹೊರಗೆ ಇರ್ತಕ್ಕಂಥ ಪ್ರಾಕಾರದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದರೆ ಒರಿಸ್ಸಾ ಕೊನಾರ್ಕ ಸೂರ್ಯ ಟೆಂಪಲ್ ನೋಡಿದ್ರೆ ಅಂತ ಭಾವಿಸ್ತಾರೆ. ನೋಡಿದ್ದೀರಾ? ಒರಿಸ್ಸಾದಲ್ಲಿ ಸೂರ್ಯ ಟೆಂಪಲ್ ಕೊನಾರ್ಕ, ಈಸ್ಟರ್ನ್ ಗಂಗಾ ಸೈಡ್, ಗಂಗಾ ಡೈನೆಸ್ಟಿ ಒಳಗಡೆ ಬರುತ್ತೆ. ಅದರ ಒಂದು ಕಲೆಯನ್ನು ಕೂಡ ಹೊರಗಡೆ ನೋಡಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ಹೊಯ್ಸಳ, ಚಾಲುಕ್ಯ, ಚೋಳರು ಮತ್ತು ಗಂಗಾ ಸಾಮ್ರಾಜ್ಯದ ಈ ಒಟ್ಟು ಅಂದಿನ ಕಾಲದ ಶಿಲ್ಪಕಲೆಯನ್ನು ಆಧರಿಸಿ ಅದನ್ನು ಸಂಲಗ್ನಗೊಳಿಸಿರ್ತಕ್ಕಂಥ